ಇನ್ನು ಈ ಧರ್ಮಸ್ಥಳದ ಷಡ್ಯಂತ್ರ ಮಾಡಿದ್ರಲ್ಲ, ಇದರಲ್ಲಿ ವಿಠ್ಠಲ್ಗೌಡನ ಪಾತ್ರ ಬಹಳ ದೊಡ್ಡ ಮಟ್ಟದಲ್ಲಿದೆ. ಧರ್ಮಸ್ಥಳದ ವಿರುದ್ಧ ಬೇಕಂತಲೇ ಮಠಣ್ಣ ಗಿರೀಶ್ ಮಠಣ್ಣ ಷಡ್ಯಂತ್ರ ಮಾಡಿದ್ರು. ಯಾವ ಥರ ಷಡ್ಯಂತ್ರ ಅಂದರೆ, ಯಾವುದೋ ಬುರುಡೆ ತಂದು ಈ ಗಿರೀಶ್ ಮಠಣ್ಣನವರ್ ಷಡ್ಯಂತ್ರ ಮಾಡಿದ್ರು ಅನ್ನುವಂತಹ ಗಂಭೀರವಾದ ಆರೋಪ ಕೇಳಿ ಬರ್ತಾ ಇದೆ. ವಿಠ್ಠಲ್ಗೌಡನಿಂದ ಬುರುಡೆಯನ್ನು ಗಿರೀಶ್ ಮಠಣ್ಣ ತರಿಸ್ತಾರೆ. SIT ವಿಚಾರಣೆ ಸಂದರ್ಭದಲ್ಲಿ ಸ್ಫೋಟಕ ಸತ್ಯವನ್ನ ವಿಠ್ಠಲ್ಗೌಡ ಬಾಯ್ಬಿಟ್ಟಿದ್ದಾನೆ. ನೋಡಿ, ಸತ್ಯ ಯಾವತ್ತೂ ಮುಚ್ಚಿಡಕ್ಕಾಗಲ್ಲ. ಬಂಗ್ಲೆಗುಡ್ಡದಲ್ಲಿ ಶೋಧ ನಡೆಸಿ ಬುರುಡೆಯನ್ನ ಈ ತಂಡ ಹೊರಗಡೆ ತೆಗೆದಿತ್ತು. ಯಾರದ್ದೋ ಬುರುಡೆ ತಂದು ಗಿರೀಶ್ ಮಠಣ್ಣ ಕತೆ ಹೆಣೆದಿದ್ದ. ಇನ್ನು ಪವರ್ ಟಿವಿಯಲ್ಲಿ ಬುರುಡೆ ಗ್ಯಾಂಗ್ನ ಸ್ಫೋಟಕ ಸತ್ಯ ಕೂಡ ಬಯಲಾಗಿತ್ತು. ನೋಡಿ, ಈ ಸ್ಪಾಟ್ ನಂಬರ್ ಏನು ಅವರು ಉಲ್ಲೇಖ ಮಾಡಿದ್ರಲ್ಲ, ಆ ಬಂಗ್ಲೆಗುಡ್ಡ ಅವ್ರ ಲಿಸ್ಟಲ್ಲಿ ಇರಲಿಲ್ಲ. ಪವರ್ ಟಿವಿ ಬಳಿ ಎಕ್ಸ್ಕ್ಲೂಸಿವ್ ದಾಖಲೆ ಇದೆ. ಧರ್ಮಸ್ಥಳದ ವಿರುದ್ಧ ಬೇಕಂತಲೇ ಮಠಣ್ಣ ಷಡ್ಯಂತ್ರ ಮಾಡಿದ್ದ ಅನ್ನುವಂಥದ್ದು ಇಲ್ಲಿ ಗಂಭೀರವಾದಂಥ ಆರೋಪ ಕೇಳಿ ಬರ್ತಾ ಇದೆ. ನೋಡಿ, ಅವರವರೊಳಗಡೆನೇ ಈಗ ಜಗಳ ಶುರುವಾಗಿದೆ. SIT ವಿಚಾರಣೆ ಸಂದರ್ಭದಲ್ಲಿ ಸ್ಫೋಟಕ ಸತ್ಯ ಈಗ ಬಾಯ್ಬಿಟ್ಟಿದ್ದಾರೆ. ಮತ್ತೊಂದು ಕಡೆ ಬಂಗ್ಲೆಗುಡ್ಡದಲ್ಲಿ ಶೋಧ ನಡೆಸಿ ಬುರುಡೆಯನ್ನು ಒಂದು ಕಡೆ ಈಗ ಹೊರ ತೆಗೆದ್ರು. ಅದನ್ನು ಅವರು ಹೆಣೆದಿರುವ ಬಲೆಗೆ ಅವರೇ ಬಿದ್ದಿದ್ದಾರೆ. ಹೆಣಗಳನ್ನು ಹೂತು ಹಾಕಿದ್ರು. ಗಿರೀಶ್ ಮಠಣ್ಣನವರಿಗೆ ಒಂದು ಸಲ ಕರೆ ಮಾಡಿ ಮಾತಾಡಿದ್ರಂತೆ. ಇನ್ನು ನಿಮಗೆ ಆ ಪ್ಲೇಸ್ ಗೊತ್ತಿದೆಯಾ ಅಂತ ಗಿರೀಶ್ ಮಠಣ್ಣ ಕೇಳ್ತಾ ಇದ್ನಂತೆ. ನೋಡಿ, ಏನೇನೆಲ್ಲ ಷಡ್ಯಂತ್ರ ಮಾಡಿದ್ದಾರೆ ನೋಡಿ. ಆಗ ಬಂಗ್ಲೆಗುಡ್ಡ ನನಗೆ ಗೊತ್ತಿದೆ ಅಂತ ವಿಠ್ಠಲ್ಗೌಡ ಹೇಳ್ತಾನೆ. ವಿಠ್ಠಲ್ಗೌಡ ಸೌಜನ್ಯ ಮಾವ, ಅಲ್ಲಿ ಬಾಡಿ ಸಿಗುತ್ತಾ, ಯಾವುದಾದ್ರೂ ಶವ ಸಿಗುತ್ತಾ ಅಂತ ಕೇಳಿದ್ನಂತೆ. ನಾನು ಶವ ಸಿಗ್ಬೋದು ಅಂತ ಹೇಳಿದ್ದೆ ಅಂತ ವಿಠ್ಠಲ್ಗೌಡ ಹೇಳ್ತಾನೆ. ಯಾರ್ದೋ ಬುರುಡೆ ತಂದು ನಾವು ಹುತ್ತಾಕಿದ್ದೀವಿ ಅಂತ ಸುಳ್ಳು ಹೇಳೋದು. ಅಲ್ಲಿಂದ ಯಾವುದಾದ್ರೂ ಮೂಳೆ ತಂದು ಕೊಡ್ಬೋದಾ ಅಂತಲೂ ಕೂಡ ಮಠಣ್ಣನವ್ರು ಹೇಳ್ತಾರಂತೆ. ನೋಡಿ, ಇವರಿಗೆ ಮಾಡೋಕ್ಕೆ ಕೆಲಸ ಇಲ್ಲ. ಆಗ ಮೂಳೆ ತಂದು ಕೊಡ್ತೀನಿ ಅಂತ ವಿಠ್ಠಲ್ಗೌಡ ಹೇಳಿದ್ದಾರೆ. ಆದರೆ ತುಂಬ ರಿಸ್ಕ್ ಇದೆ ಅಂತ ವಿಠ್ಠಲ್ಗೌಡ ನಿರಾಕರಿಸ್ತಾರಂತೆ. ಅಂದರೆ ತರ್ಬೋದು, ಮೂಳೆ ಸಿಗ್ಬೋದು, ಆದರೆ ತುಂಬ ರಿಸ್ಕ್ ಇದೆ. ಆಗ ಕೇಸ್ಗೆ ಬೇಕು ಅಂತ ಗಿರೀಶ್ ಮಠಣ್ಣನವರು ಹೇಳ್ತಾನೆ. ಕೇಸ್ಗೆ ಬೇಕು ಅಂತ ಹೇಳಿದಾಗ ನಾನು ಅದನ್ನು ಒಪ್ಪಿರಲಿಲ್ಲ. ಆದರೆ ಒತ್ತಾಯ ಮಾಡಿ ಮೂಳೆ ಬೇಕೇ ಬೇಕು ಅಂತ ಮಠಣ್ಣ ಹೇಳ್ತಾನಂತೆ. ಆ ಸಂದರ್ಭದಲ್ಲಿ ಮೂಳೆಯನ್ನು ಏನು ಮಾಡ್ತಾರೆ ಅಂತ ನನಗೆ ಗೊತ್ತಿರಲಿಲ್ಲ. ಏನು ಮಾಡ್ತಾರೆ ಅನ್ನೋದು ಗೊತ್ತಿರಲಿಲ್ಲ. ಆತ ತಂದುಕೊಡೋದಷ್ಟೇ. ನೋಡಿ, ಈ ಬಲಿಕಾ ಬಕ್ರ ಅಂತಾರಲ್ಲ, ಹಂಗೆ ಈ ಕಿಂಗ್ ಪಿನ್ಗಳು, ರುವಾರಿಗಳು, ಸೂತ್ರಧಾರಿಗಳು ಅವ್ರದ್ದು ಉದ್ದೇಶ ಬೇರೆ ಇರ್ತದೆ. ಪಾತ್ರಧಾರಿಗಳು ಫೈನಲಿ ಸಿಕ್ಕಾಕೊಳ್ತಾರೆ. ನೋಡಿ, ಈ ಬುರುಡೆ ಗ್ಯಾಂಗ್ನ ಪಾತ್ರಧಾರಿ ಮಾಸ್ಕ್ ಮ್ಯಾನ್ ಅಲಿಯಾಸ್ ಚಿನ್ನಯ್ಯ ಹೀರೋ ಥರ ಬಿಲ್ಡಪ್ ಕೊಟ್ಟ. ನೋಡಿ, ಹೀರೋ ಕಮ್ ವಿಲನ್. ಅವನಿಗೂ ಗೊತ್ತಿರಲಿಲ್ಲ. ಫೈನಲಿ ನಾನೇ ಜೈಲಿಗೆ ಹೋಗ್ತೀನಿ, ನಾನೇ ಇದರಲ್ಲಿ ಸಿಕ್ಕಾಕೊಳ್ತೀನಿ, ನನಗೆ ಧಮಕಿ ಹಾಕ್ತಾರೆ ಅಂತ ಗೊತ್ತಿರಲಿಲ್ಲ. ಈಗ ಅವನಿಗೆ ಧಮಕಿ ಹಾಕ್ತಾ ಇದ್ದಾರೆ. ಜೀವ ಬೆದರಿಕೆ ಇದೆ, ನಂಗೆ ರಕ್ಷಣೆ ಕೊಡಿ ಅಂತಿದ್ದಾನೆ. ಆದರೆ ಇದೇ ಥರನೇ ಈ ವಿಠ್ಠಲ್ಗೌಡಗೂ ಗೊತ್ತಿರಲಿಲ್ಲ ಇವ್ರು ಏನು ಮಾಡ್ತಾರೆ ಅಂತ. ಇದರ ಪ್ರಮುಖ ಪಾತ್ರಧಾರಿಗಳು, ಪ್ರಮುಖ ಸೂತ್ರಧಾರಿಗಳಂದರೆ ಇದರಲ್ಲಿ ಗಿರೀಶ್ ಮಠಣ್ಣನವರ್ ತಿಮರೋಡಿ ಅನ್ನೋದು ಬಠಾ ಬಯಲಾಗ್ತಾ ಇದೆ. ನೋಡಿ, ಸೌಜನ್ಯ ಮಾವಾತ ವಿಠ್ಠಲ್ಗೌಡ, ಮತ್ತು ಅದೇನೋ ಧರ್ಮಸ್ಥಳ ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ ಸಂಬಂಧಪಟ್ಟಂಗೆ ಅದೇನೋ ಟೆಂಡರ್ ಸಿಗಲಿಲ್ಲ ಅನ್ನುವಂತಹ ಒಂದು ಸಣ್ಣ ವಿಚಾರಕ್ಕೆ ಧರ್ಮಸ್ಥಳದ ವಿರುದ್ಧವಾಗಿ ಆರೋಪವನ್ನು ಮಾಡ್ತಾರೆ. ಈ ಗಿರೀಶ್ ಮಠಣ್ಣ, ಮಹೇಶ್ ಶೆಟ್ಟಿ ತಿಮರೋಡಿ, ವಿಠ್ಠಲ್ಗೌಡ, ಅದ್ರ ಜೊತೆಗೆ ಇವರ ಈ ಗ್ಯಾಂಗಿಗೆ ಸುಜಾತ ಭಟ್ಟು, ಯೂಟ್ಯೂಬರ್ಗಳು ಅಭಿಷೇಕ್ ಇರ್ಬೋದು, ಮನಾಫ್ ಇರ್ಬೋದು, ಸ್ಪೆಷಲಿ ಸಮೀರ್ ಇರ್ಬೋದು, ಇವ್ರನ್ನೆಲ್ಲ ಬಳಸ್ಕೊಂಡು ಇಲ್ಲ ಸಲ್ಲದ ಆರೋಪ ಮಾಡಿದರು. ಕೋಟಿ ಕೋಟಿ ಭಕ್ತರು ಧರ್ಮಸ್ಥಳಕ್ಕೆ ಹೋಗ್ತಾರೆ. ಅವರ ನಂಬಿಕೆಯ ಮೇಲೆ ದ್ರೋಹ ಮಾಡುವಂಥ ಕೆಲಸಕ್ಕೆ ಇವರು ಮುಂದಾಗಿದ್ದಾರೆ. ಅದಾದಮೇಲೆ ರಾಜ್ಯ ಸರ್ಕಾರಕ್ಕೂ ಇಲ್ಲಿ ಮಣ್ಣೆರ್ಚಿ ಸುಪ್ರೀಂ ಕೋರ್ಟ್ ಮೊರೆ ಹೋಗ್ತಾರೆ. ಸುಪ್ರೀಂ ಕೋರ್ಟ್ ಮೊರೆ ಹೋದಾಗ ಅಲ್ಲಿ ಸುಪ್ರೀಂ ಕೋರ್ಟ್ ಪ್ರಶ್ನೆ ಮಾಡ್ತದೆ, ಇದರಲ್ಲಿ ರಾಜಕೀಯ ಉದ್ದೇಶ ಇದ್ದಂಗಿದೆ, ಇದರಲ್ಲಿ ಏನೋ ನಿಮ್ಮ ಖಾಸಗಿತನ ಇದ್ದಂಗಿದೆ, ಇದರಲ್ಲಿ ಹಣ ಮಾಡುವ ಉದ್ದೇಶ ಇದ್ದಂಗಿದೆ ಅಂತ ಹೇಳಿಬಿಟ್ಟು ಅಲ್ಲೂ ಕೂಡ ರಿಜೆಕ್ಟ್ ಆಗುತ್ತೆ. ಇವೆಲ್ಲವೂ ಕೂಡ ಮುಚ್ಚಿಟ್ಟಿದ್ರು. ಇನ್ನು ಕೊಡಪ್ಪ ನಮಗೆ ಅಂತ ಅವ್ರ ಸ್ಟೈಲ್ನಲ್ಲೇ ಜೋರಾಗಿ ಕೇಳಿದ್ರಂತೆ, ನಮಗೆ ಕೊಡಪ್ಪ ಅಂತ. ನಾನು ಒಪ್ಪದೇ ಇದ್ದರೂ ಕೂಡ ಒತ್ತಾಯದಿಂದ ತಂದು ಕೊಡು ಅಂತ ಹೇಳಿದ್ದೆ. 2024 ಫೆಬ್ರವರಿ ಮಾರ್ಚ್ ತಿಂಗಳಲ್ಲಿ ಮೆಕ್ಯಾನಿಕ್ ಪ್ರದೀಪ್ಗೆ ಕರೆ ಮಾಡಿದೆ. ಬೆಳ್ತಂಗಡಿ ಗ್ಯಾರೇಜ್ನಲ್ಲಿ ಮೆಕ್ಯಾನಿಕ್ ಆಗಿದ್ದ ಪ್ರದೀಪ್, ಬೆಳ್ತಂಗಡಿ ಗ್ಯಾರೇಜ್ನಲ್ಲಿ ಪ್ರದೀಪ್ ಮೆಕ್ಯಾನಿಕ್ಕು ರಾತ್ರಿ 9 ಗಂಟೆ ಸುಮಾರಿಗೆ ನೇತ್ರಾವತಿ ಸ್ನಾನಘಟ್ಟ ಬಳಿ ಬರಲಿಕ್ಕೆ ತಿಳಿಸಿದ್ರಂತೆ. ನಾನು ಪ್ರದೀಪ್ ಮಠಣ್ಣ ಹೇಳಿದಂತೆ ಬಂಗ್ಲೆಗುಡ್ಡಕ್ಕೆ ಹೋಗ್ತೀವಿ. ಈ ಹಿಂದೆ ಏನೇನಾಗಿತ್ತು ಅದನ್ನ ಈಗ ಸ್ಟೋರಿ ಹೇಳ್ತಾ ಇದ್ದಾನೆ ಆತ. ನಾವು ಅಲ್ಲಿ ಎಲ್ಲ ಕಡೆಗಳಲ್ಲಿ ಹುಡುಕಾಡಿದ್ವಿ, ಒಂದು ಕಡೆ ಬುರುಡೆ ಸಿಕ್ತು. ಆದರೆ ಬಂಗ್ಲೆಗುಡ್ಡದಲ್ಲಿ ಯಾವುದೇ ಮೂಳೆಗಳು ಸಿಕ್ಕಿರೋದಿಲ್ಲ. ಆ ಸ್ಥಳವನ್ನು ತೋರಿಸ್ಲಿಕ್ಕೆ ಸಿದ್ಧನಿದ್ದೀನಿ
ಇದು ವಿಠಲ್ ಗೌಡ ಹೇಳಿರೋದು. SIT ವಿಚಾರಣೆ ಸಂದರ್ಭದಲ್ಲಿ ಸೌಜನ್ಯ ಮಾವ ವಿಠಲ್ ಗೌಡ ಇಂಚಿಂಚೂ ಮಾಹಿತಿಯನ್ನು ಬಾಯ್ಬಿಟ್ಟಿದ್ದಾರೆ. ಕೊಡಪ್ಪ ನಮಗೆ ಅಂತ ಅವ್ರ ಸ್ಟೈಲಲ್ಲೇ ಜೋರಾಗಿ ಕೇಳಿದ್ರಂತೆ. ಕೇಳಿದಂಥ ಸಂದರ್ಭದಲ್ಲಿ ಅದಕ್ಕೆ ನಾನು ಕೊಡ್ಲಿಕ್ಕೆ ಒಪ್ಪಲಿಲ್ಲ, ಒಪ್ಪದೇ ಇದ್ರೂ ಒತ್ತಾಯದಿಂದ ತಂದು ಕೊಡು ಅಂತ ಹೇಳಿದ್ರಂತೆ. ಇದು 2024 ಫೆಬ್ರವರಿಯಲ್ಲಿ ಈ ಎಲ್ಲ ವಿಚಾರಗಳು ಆಗಿದ್ದಂಥದ್ದು. ಅದು ಈಗ ಬಟಾಬೈಲಾಗಿದೆ. ನೋಡಿ, ಸ್ಪಾಟ್ ನಂಬರ್ 1ರಿಂದ 13ರವರೆಗೂ ಗುರುತು ಮಾಡಿಸ್ತಾನೆ ಮಾಸ್ಕ್ ಮ್ಯಾನ್ ಚಿನ್ನಯ್ಯ. ಆದರೆ ಸ್ಪಾಟ್ ನಂಬರ್ 1, 2, 3, 4, 5ವರೆಗೂ ಕೂಡ ಅಗದ್ರು, ಉತ್ಖನನ ಮಾಡಿದ್ರು, ಸಿಗಲ್ಲ. 6ರಲ್ಲಿ ಒಂದಿಷ್ಟು ಮೂಳೆಗಳು ಸಿಗ್ತದೆ. ಕಂಟಿನ್ಯೂ ಆಗುತ್ತೆ. ಕಂಟಿನ್ಯೂ ಆದಾಗ ಸ್ಪಾಟ್ ನಂಬರ್ 10, 11ಕ್ಕೆಲ್ಲ ಹೋದಂಥ ಸಂದರ್ಭದಲ್ಲಿ ಆತ ಮಾರ್ಕೆ ಮಾಡದಿರುವ ಜಾಗ ಅಂದರೆ ಅದು ಬಂಗ್ಲೆಗುಡ್ಡ. ಬಂಗ್ಲೆಗುಡ್ಡದಲ್ಲೇ ಮಾರ್ಕ್ ಮಾಡಿರಲ್ಲ, ಅಲ್ಲಿಗೆ ಹೋಗ್ತಾರೆ. ಅಲ್ಲಿ ಇದ್ದಕ್ಕಿದ್ದಂತೆ ಒಂದು ಬುರುಡೆ ಸೃಷ್ಟಿಯಾಗ್ತದೆ. ಆ ಬುರುಡೆ ಯಾವುದು ಅಂದರೆ, ಈಗ ಕತೆ ಹೇಳ್ತಿದ್ದಾರಲ್ಲ ವಿಠಲ್ ಗೌಡ, ಗಿರೀಶ್ ಮಠಣ್ಣ ಇವರೆಲ್ಲ ಸೇರಿಕೊಂಡು ಮೊದಲೇ ವ್ಯವಸ್ಥಿತವಾಗಿ ಇಟ್ಟಂತಹ ಬುರುಡೆ ಅದು. ಆ ಬುರುಡೆ ಕತೆ ಹೇಳ್ತಾ ಇದ್ದಾರೆ. ಒಂದು ಕತ್ತಿಯಿಂದ ಬುರುಡೆಯನ್ನು ಪ್ರದೀಪ್ ಗೋಣಿಚೀಲಕ್ಕೆ ಹಾಕಿದ್ರಂತೆ. ಆ ಸಂದರ್ಭದಲ್ಲಿ ನಾನು ಬುರುಡೆಯ ವಿಡಿಯೋವನ್ನು ಮಾಡಿರ್ತೇನೆ. ಆ ಬುರುಡೆಯನ್ನು ತಂದು ರಸ್ತೆ ಬದಿಯ ಜಾಗದಲ್ಲೇ ಇಟ್ಟಿರ್ತೀನಿ. ವಿಠಲ್ ಗೌಡ ಹಿಂದೆ ಆಗಿದ್ದನ್ನ ಸ್ಟೋರಿ ಹೇಳ್ತಾ ಇದ್ದಾನೆ. ಸುಮಾರು 6ರಿಂದ 7 ತಿಂಗಳು ಅದೇ ಜಾಗದಲ್ಲೇ ಬುರುಡೆ ಇಟ್ಟಿರ್ತೇನೆ. ಈ ಬುರುಡೆ ಸಿಕ್ಕಿದ ಬಗ್ಗೆ ಅದೇ ದಿನ ಗಿರೀಶ್ ಮಠಣ್ಣಿಗೆ ಕರೆ ಮಾಡಿ ಹೇಳಿರ್ತೀನಿ. ಆಗ ಅವರು ಒಂದು ಬೇಡ ಇನ್ನೂ ಸಿಗುತ್ತಾ ಅಂತ ಕೇಳ್ತಾರಂತೆ. ನಮಗೆ ಸಾಧ್ಯ ಇಲ್ಲ, ಇಷ್ಟು ಸಿಕ್ಕಿದೆ ಸಾಕು ಅಂತ ವಿಠಲ್ ಗೌಡ ಗಿರೀಶ್ ಮಠಣ್ಣನಿಗೆ ಹೇಳ್ತಾನಂತೆ. ಆಗ ಆ ಬುರುಡೆಯನ್ನು ಅಲ್ಲೇ ಒಂದು ಕಡೆ ಇಡುವಂತೆ ಹೇಳ್ತಾರಂತೆ. ಅಲ್ಲೇ ಎಲ್ಲಾದರೂ ಒಂದು ಕಡೆ ಕಾಡಲ್ಲಿ ಬಚ್ಚಿಡಿ. ಅದರಂಜೆ ಬಂಗ್ಲೆಗುಡ್ಡದ ಕೆಳಗೆ ಸಿಕ್ಕಿದ ಬುರುಡೆಯನ್ನು ಅಲ್ಲೇ ಇಡ್ತಾರಂತೆ. 6-7 ತಿಂಗಳು ಕಳೆದ ಬಳಿಕ ಮಠಣ್ಣನವರು ಕರೆ ಮಾಡಿ ಬುರುಡೆ ಬಗ್ಗೆ ಕೇಳ್ತಾರಂತೆ. ಬುರುಡೆ ಎಲ್ಲಿಟ್ಟಿದೆಯಾ ಅಂತ ಗಿರೀಶ್ ಮಠಣ್ಣವರು ಕೇಳ್ತಾರೆ. ಇದು SIT ಮುಂದೆ ವಿಠಲ್ ಗೌಡ ವಿವರಿಸ್ತಾ ಇರೋದು. ನಾನು ಬಂಗ್ಲೆಗುಡ್ಡದ ಕೆಳಗೆ ಇರೋದಾಗಿ ವಿಠಲ್ ಗೌಡ ಹೇಳಿದ್ದಾನೆ. ಒಂದು ಕತ್ತಿಯಿಂದ ಬುರುಡೆಯನ್ನು ಪ್ರದೀಪ್, ಅವನು ಯಾರೋನು ಮೆಕ್ಯಾನಿಕ್ ಪ್ರದೀಪು, ನೋಡಿ ಆ ಕತ್ತಿಯಿಂದ ತಗೊಳ್ಳೋವಂಥ ದೃಶ್ಯ ಗಮನಿಸ್ತಾ ಇದ್ದಾರಲ್ಲ, ಇದು ಇವರೇ ವ್ಯವಸ್ಥಿತವಾಗಿ ಇಟ್ಟಂತಹ ಬುರುಡೆಯನ್ನು ಕತ್ತಿಯಿಂದ ತಗೊಂಡು ಮೆಕ್ಯಾನಿಕ್ ಪ್ರದೀಪ್ ಆ ಒಂದು ಚೀಲಕ್ಕೆ ಹಾಕ್ತಾನೆ. ವಾಟ್ ನೆಕ್ಸ್ಟ್ ಅಂತ ಕೇಳ್ತಾನೆ ವಿಠಲ್ ಗೌಡ ಮಟ್ಟಣ್ಣನವರಿಗೆ. ಅಲ್ಲೇ ಎಲ್ಲಾದರೂ ಒಂದು ಕಡೆ ಬಚ್ಚಿಡಿ, ಅಲ್ಲೇ ಎಲ್ಲಾದರೂ ಕಾಡಲ್ಲಿ ಬಚ್ಚಿಡಿ. ಆತ ಓಕೆ ಬಚ್ಚಿಡ್ತಾರೆ. ಒಂದು 6-7 ತಿಂಗಳು ಆಗುತ್ತೆ. ಮತ್ತು ಎಲ್ಲಿ ಬುರುಡೆ ಅಂತ ಗಿರೀಶ್ ಮಠಣ್ಣ ಕೇಳಿದಾಗ ಅಲ್ಲೇ ಇಟ್ಟಿದ್ದೀವಿ ಅಂತ ಹೇಳ್ತಾನೆ. ಈ ಎಲ್ಲ ಕತೆಗಳನ್ನು SIT ಮುಂದೆ ವಿಠಲ್ ಗೌಡ ಹೇಳಿದ್ದಾನೆ. ಇದು ಯಾವ ಸಿನಿಮಾಕ್ಕೂ ಕಮ್ಮಿ ಇಲ್ಲ. ಇವರ ಕುತಂತ್ರ, ಇವರ ಷಡ್ಯಂತ್ರ, ಈ ಅಧರ್ಮಿಗಳು ಮಾಡಿದಂತಹ ಈ ತಂತ್ರಗಾರಿಕೆ ಇದೆಯಲ್ಲ, ಯಾವ ಸಿನಿಮಾಕ್ಕೂ ಕೂಡ ಕಮ್ಮಿ ಇಲ್ಲ. ಆದರೆ ಕ್ಲೈಮ್ಯಾಕ್ಸ್ ಭಾಳ ಚೆನ್ನಾಗಿದೆ. ಇನ್ನು ಮುಂದೆ ಇವರ ಅಸಲಿ ಆಟ ಬಟಾಬೈಲ್ ಆಗಿದೆಯಲ್ಲ, ಇನ್ನು ಒಂದು ಕಡೆ ಈಗ ಇವರಿಗೆ ಏನು ಮಾಡಬೇಕು ಅನ್ನುವಂಥದ್ದು ಕೂಡ ಸರ್ಕಾರವೇ ನಿರ್ಧಾರ ಮಾಡಬೇಕಾಗ್ತದೆ. ಬುರುಡೆಯನ್ನು ಗೋಣಿ ಚೀಲದಲ್ಲಿ ಕಟ್ಕೊಂಡು ಬಂದಿರ್ತೀವಿ, ಅಲ್ಲಿ ಸಿಕ್ಕಿದಂತಹ ಬುರುಡೆಯನ್ನು. ಆದರೆ ಗೋಣಿ ಚೀಲದ ಕಲ್ಲರ್ ನೆನಪಿಲ್ಲ, ಅದು ಪ್ಲಾಸ್ಟಿಕ್ ಗೋಣಿ ಚೀಲ. ಗೋಣಿ ಚೀಲದಲ್ಲಿ ಬುರುಡೆ ಸಿಕ್ಕ ಜಾಗದಲ್ಲಿನ ಮಣ್ಣನ್ನು ಕೂಡ ಹಾಕಿದ್ವಿ ನಾವು. ಮಣ್ಣನ್ನು ತರುವಂತೆ ಗಿರೀಶ್ ಮಠಣ್ಣನವರು ಹೇಳ್ತಾರಂತೆ. ಅಲ್ಲಿ ಬುರುಡೆ ಜೊತೆಗೆ ಮಣ್ಣು ತಗೊಂಡು ಬನ್ನಿ ಅಂತ. ಕೇಸಿಗೆ ಬೇಕಾಗುತ್ತೆ ಅಂದಾಗ ಬುರುಡೆಯನ್ನು ಗುಡ್ಡದಿಂದ ಕೆಳಗೆ ತಂದಿಟ್ಟಿದ್ವಿ. ಬುರುಡೆ ತಂದಿಟ್ಟಂಥ ಬಳಿಕ ಮತ್ತೆ ಆ ಸ್ಥಳಕ್ಕೆ ನಾವು ಹೋಗಿರಲಿಲ್ಲ. ಬುರುಡೆಯನ್ನು ಗೋಣಿ ಚೀಲದಲ್ಲಿ ಕಟ್ಕೊಂಡು ನಾವು ಬಂದಿರ್ತೀವಿ. ಒಂದು ಕಡೆ ಗೋಣಿ ಚೀಲದಲ್ಲಿ ಮುಂಚೆನೇ ಹಾಕಿಟ್ಟಿದ್ರು 6-7 ತಿಂಗಳು ಹಿಂದೆ, ಅದನ್ನು ತರ್ತಾರೆ ಆಮೇಲೆ. ಆದರೆ ಗೋಣಿ ಚೀಲದ ಕಲ್ಲರ್ ಅವ್ರಿಗೆ ನೆನಪಿಲ್ಲ. ಆದರೆ ಅದು ಪ್ಲಾಸ್ಟಿಕ್ ಗೋಣಿ ಚೀಲ ಅನ್ನೋದು ಮಾತ್ರ ಕನ್ಫರ್ಮ್. ಗೋಣಿ ಚೀಲದಲ್ಲಿ ಬುರುಡೆ ಸಿಕ್ಕ ಜಾಗದಲ್ಲಿನ ಮಣ್ಣನ್ನು ಕೂಡ ನಾವು ಹಾಕಿದ್ವಿ. ಯಾಕಂದರೆ ಗಿರೀಶ್ ಮಠಣ್ಣ ಹೇಳಿದ್ದಲ್ಲ ಮಣ್ಣು ಬೇಕು ಅಂತ. ಆ ಮಣ್ಣಿನ ಜೊತೆಗೆ ಬುರುಡೆನೂ ಕೂಡ ತಗೊಂಡು ನಾವು ಬಂದಿದ್ವಿ ಅಂತ SIT ಮುಂದೆ ಇಂಚಿಂಚೂ ಮಾಹಿತಿಯನ್ನು ಸೌಜನ್ಯ ಮಾವ ವಿಠಲ್ ಗೌಡ ಬಾಯ್ಬಿಟ್ಟಿದ್ದಾನೆ. ಏನೇನಾಯಿತು, ಇದು ಯಾವ ರೀತಿಯಾದಂತಹ ಕಥೆಯನ್ನು ಹೆಣೆದಿದ್ರು ಎಲ್ಲವೂ ಕೂಡ ಬಾಯ್ಬಿಟ್ಟಿದ್ದಾರೆ. ಬುರುಡೆ ವಿಚಾರವನ್ನು ನಾನು ತಿಮರೋಡಿಗೆ ಹೇಳಿರೋದಿಲ್ಲ. ಗಿರೀಶ್ ಮಠಣ್ಣನವರು ಹೇಳಿರಬೇಕು ಬುರುಡೆ ತೆಗೆದಾಗ ಮಹೇಶ್ ಅಣ್ಣಗೆ, ಅದು ನಮ್ಗೆ ಗೊತ್ತಿಲ್ಲ. ಗಿರೀಶ್ ಮಠಣ್ಣ ಹೇಳಿದ್ದಕ್ಕೆ ಮಾತ್ರವೇ ನಾವು ಬುರುಡೆಯನ್ನು ತಂದಿದ್ದು. ಗಿರೀಶ್ ಮಠಣ್ಣ ಇವರಿಗೆ ಗೈಡ್ ಮಾಡ್ತಾರೆ, ಅದ್ರ ಪ್ರಕಾರ ಇವ್ರು ನಡ್ಕೊಂಡಿದ್ದಾರೆ ವಿಠಲ್ ಗೌಡ. ಬುರುಡೆ ಯಾರದ್ದೋ ಅನ್ನುವ ಬಗ್ಗೆ ನಮಗೆ ಮಾಹಿತಿ ಇಲ್ಲ. ಹೆಣ್ಣಿನದ್ದು ಗಂಡಿನದ್ದು ಅನ್ನೋ ಬಗ್ಗೆ ನಮಗೆ ಗೊತ್ತಿಲ್ಲ.
ಆದರೆ ಅದು FSLಗೂ ಹೋಯಿತು, ಅದು ಪುರುಷಂದು ಅನ್ನೋದು ಕೂಡ ಮಾಹಿತಿ ಬಂದಿದೆ. ಆದರೆ ಆ ಟೈಮಲ್ಲಿ ಇವ್ರಿಗೆ ಗೊತ್ತಿರಲಿಲ್ವಲ್ಲ.